ವಿರಾಟ್ ಕೊಹ್ಲಿ ಕಡೆಯಿಂದ ನಮ್ಗೆ ಇದೇ ಬೇಕು ಗುರು. ವಿರಾಟ್ ಕೊಹ್ಲಿ ಅಗ್ರೆಷನ್ ಅಂದ್ರೆ ನಮ್ಗೆ ಇಷ್ಟ. ವಿರಾಟ್ ಕೊಹ್ಲಿ ಮಾಡಿದ್ದೆ ಸರಿ, ಅವನು ಸುಮ್ಮನೆ ಇರಬೇಕಾಗಿತ್ತು. ಚಿಕ್ಕ ಹುಡುಗ ಯಾಕೆ ಬಂದ ಕಿರಿಕಿಗೆ, ಯಾಕೆ ಕಿರಿಕ್ ಮಾಡ್ಕೊಂಡ? ವಿರಾಟ್ ಕೊಹ್ಲಿ ಅವರು ಸೀನಿಯರ್ ಪ್ಲೇಯರು, ರೆಸ್ಪೆಕ್ಟ್ ಕೊಡಬೇಕು. ವಿರಾಟ್ ಕೊಹ್ಲಿ ಅವರು ಅಗ್ರೆಷನ್ ಗೊತ್ತಲ್ವಾ, ವಿರಾಟ್ ಕೊಹ್ಲಿ ಹತ್ರ ಸೈಲೆಂಟ್ ಆಗಿರ್ಬೇಕು. ಮತ್ತೆ ಇವೆಲ್ಲ ಮಾಡಿದ್ರೆ ಗೊತ್ತಲ್ಲ, ಹೊಡೆದೇ ಬಿಡ್ತಾರೆ ವಿರಾಟ್ ಕೊಹ್ಲಿ ಅವರು, ಹಂಗೆ ಮಾಡ್ಬಿಡ್ತಾರೆ. ಇವತ್ತು ವಿರಾಟ್ ಕೊಹ್ಲಿ ಮಾಡಿದ್ದು ಸರಿ ಅಷ್ಟೇ, ಏನಾದರೂ ಮಾಡ್ಕೊಡಿ. ಈ ತರ ಮಾತಾಡೋ ಪೀಪಲ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ತರ ಪೀಪಲ್ ಇರ್ತಾರೆ. ಅವ್ರು ಯಾವ ತರ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಇದೆಲ್ಲ ಬೇಕೇ ತಾಮಮ್, ಹೋಗಿ ಫಸ್ಟ್ ಅವ್ರು ವಿಕೆಟ್ ತೆಗೀರಿ, ಆಮೇಲೆ ಎಲ್ಲರೂ ಮಾತಾಡ್ಬೋದು. ಆ ಹುಡುಗ ಚಿಕ್ಕ ಹುಡುಗ, 19 ವರ್ಷದ ಹುಡುಗ ಡೆಬ್ಯೂಟ್ ಮಾಡಿ ಸಕ್ಕತ್ತಾಗಿ ಹೊಡಿತಾ ಇದ್ದಾನೆ. ಅವ್ನ ವಿರುದ್ಧ ಹೋಗಿ ಜಗಳ ಮಾಡ್ಕೊಂಡು ಕಿರಿಕ್ ಮಾಡ್ಕೋತೀರಲ್ಲ, ಇದೆಲ್ಲ ಸರಿನಾ? ಫಸ್ಟು ಕ್ರಿಕೆಟ್ ಆಡಿ ಮ್ಯಾಚ್ ಗೆಲ್ಲಿ, ಇವನ್ ಟೆಸ್ಟ್ ಸೀರೀಸ್ ಗೆದ್ರೆ ಎಲ್ಲ ರೆಸ್ಪೆಕ್ಟ್ ಬರುತ್ತೆ ಅನ್ನೋ ಪೀಪಲ್ ಒಂದ್ ಕಡೆ ಇರ್ತಾರೆ. ಎಲ್ರಿಗೂ ನಮಸ್ಕಾರ. ಏನು ಮ್ಯಾಚ್ ಮಾಮ್ ಇದು, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಈಟೆಡ್ ಇವಾಗ ಸ್ಟಾರ್ಟ್ ಆಗಿದೆ. 4ನೇ ಟೆಸ್ಟ್ನಲ್ಲಿ ಸಖತ್ತಾಗಿ ಹೋಗ್ತಾ ಇದೆ. ಫಸ್ಟ್ ಡೇ ಅಂತೂ ಸಖತ್ತಾಗಿತ್ತು. ಇಂಡಿಯಾ ಬೌಲರ್ಸ್ಗೆ ಸ್ವಲ್ಪ ಬೆಂಡೆತ್ತಿದ್ರು ಸ್ಟಾರ್ಟಿಂಗ್ ಓವರ್ಸಲ್ಲಿ, 10 ಓವರ್ಸಲ್ಲಿ. ಅದು ಡೆಬ್ಯೂಟೆಡ್ ಸ್ಯಾಮ್ ಕೊನ್ಸ್ಟಸ್ ಏನೋ ಇದೆ ಒಂದು ನೇಮು. ಅದು ಏನು ಹೊಡೆದ ಅವ್ನು, ಸಖತ್ತಾಗಿ ಆಡ್ದ, ಬಂದು ಫುಲ್ ಡಾಮಿನೇಟ್ ಮಾಡ್ದ. ಬೂಮ್ರಾಗೆ 2 ವರ್ಷದಲ್ಲಿ ಟೆಸ್ಟಲ್ಲಿ, ಹಿಂದೆ 2 ವರ್ಷದಿಂದ ಬೂಮ್ರಾಗೆ 6 ಹೊಡೆದಿಲ್ಲ ಯಾರು ಕೂಡ. ಬಟ್ ಇವನ್ ಬಂದು ಡೆಬ್ಯೂಟೆಂಟು, 19 ವರ್ಷದ ಹುಡುಗ ಬಂದು ಹೊಡೆದ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಕಿರಿಕಾಯ್ತು. ಹೌದು, ಏನಕ್ಕೆ ಈ ಕಿರಿಕಾಯ್ತು ಅಂತ ಹೇಳಿದ್ರೆ, ಮೊಹಮ್ಮದ್ ಸಿರಾಜ್ ಅವರು ಬೌಲಿಂಗ್ ಮಾಡ್ತಿರ್ತಾರೆ, ಸರಿ ಹೊಡಿತಾರೆ ಮೊಹಮ್ಮದ್ ಸಿರಾಜ್ಗೆ ಸ್ಯಾಮು, ಅದೇ ಕಾನ್ಸಿಸ್ಟೆನ್ಸ್ ಅವನು ಹೊಡಿತಿರ್ತಾನೆ. ಓಕೆನಾ, ಇಷ್ಟು ಬೌಲಿಂಗ್ ಮಾಡಕ್ಕೆ ಬರ್ತಾರೆ ಸಿರಾಜ್ಗೆ. ಬೌಲಿಂಗಲ್ಲಿ ಸ್ಟ್ರೈಟ್ ಡ್ರೂಪ್ ಅಂತ ಹೊಡಿತಾನೆ ಸ್ಯಾಮ್, ಅದು ಕಾಲಿಗೆ ಬೀಳುತ್ತೆ ಮಾಮ್. ಎಂಥ ಬೌಲರ್ಗಾದ್ರೂ ಅವ್ನ ತಲೆ ಮೇಲೆ ಹೊಡೆದ್ರೆ, ಇಲ್ಲ ಅವನಿಗೆ ಅಪೋಸಿಟ್ ತಿರ್ಗ್ಸ್ಕೊಂಡು ಹೊಡೆದ್ರೆ ಸಖತ್ ಉರಿಯುತ್ತೆ. ಅದು ಕಾಮನ್, ಎಲ್ರಿಗೂ ಗೊತ್ತಿರೋ ಟೆನಿಸ್ ಬೌಲರ್ ಯಾಕೋ ನೀವು ಫೀಲ್ ಮಾಡಿರ್ತಾರೆ ಏನೇನಾಗುತ್ತೆ ಅಂತ. ಆ ಥರ ಆಯಿತು. ಮೊಹಮ್ಮದ್ ಸಿರಾಜು ಮುಂದೆ ಹೋಗ್ಬಿಟ್ಟು ಏನು ಮಾಮ್ ಹಿಂಗೆಲ್ಲ ಆಡ್ತೀವಿ ಹಂಗೆ ಹಿಂಗೆ ಅಂತ ಕಿರಿಕೆಲ್ಲ ಆಯಿತು. ಅದೆಲ್ಲ ಒಂದು ಕಡೆ ಆಯಿತು. ಮತ್ತು ಅದೆಲ್ಲ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಒಂದು ಲುಕ್ನ ಕೊಡ್ತಾರೆ. ಬಟ್ ಇದನ್ನು ಅಬ್ಸರ್ವ್ ಮಾಡಿದ್ರೆ ಇವಾಗ ಗೊತ್ತಿಲ್ಲ, ಸ್ಯಾಮು ಫುಲ್ ಈ ಥರ ಆಗುತ್ತೆ. ಆಮೇಲೆ ಓವರ್ ಎಲ್ಲ ಆಗುತ್ತೆ. ವಿರಾಟ್ ಕೊಹ್ಲಿ ಬಾಲ್ ಎತ್ಕೊಂಡು ಬಂದು ಇವ್ರಿಗೆ ಡ್ಯಾಶ್ನ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ಥರ ಸ್ಯಾಮ್ದು ತಪ್ಪಿಲ್ಲ ಅಂತ ಆಲ್ರೆಡಿ ಅನೌನ್ಸ್ ಆಗಿದೆ ICC ಕಡೆಯಿಂದ. ಹೇಳ್ಬೇಕು ಅಂದರೆ ವಿರಾಟ್ ಕೊಹ್ಲಿ ಅವ್ರು ಮಾಡಿದ್ದು ತಪ್ಪೇ. 19ನೇ ವರ್ಷದ ಹುಡುಗನ್ಗೆ ಈ ಥರ ಎಲ್ಲ ಮಾಡಬಹುದಾ? ಚೆನ್ನಾಗಿ ಆಡೋ ಟೈಮಲ್ಲಿ ಈ ಥರ ಕಿರಿಕ್ ಮಾಡ್ಬೋದಾ? ಇಲ್ಲಿ ಸಿರಾಜ್ಗೂ ಮತ್ತು ಸ್ಯಾಮ್ಗೂ ಕಿರಿಕ್ ಆಗಿದ್ದು ಗೊತ್ತಿದೆ, ಬಟ್ ಅಲ್ಲಿ ಯಾರು ತಪ್ಪಿದೆ ಅಂತ ಗೊತ್ತಿಲ್ಲ. ಬಟ್ ವಿರಾಟ್ ಕೊಹ್ಲಿ ಅವ್ರ ಮಧ್ಯೆ ಹೋಗಿ ಅವನು ಡ್ಯಾಶ್ ಮಾಡಿ ಫುಲ್ ಕಿರಿಕ್ ಮಾಡಿದ್ದಾರೆ. ಈ ಕಡೆ ಹೇಳಿದ್ನಲ್ಲ ಆಲ್ರೆಡಿ ನಾನು, ವಿರಾಟ್ ಕೊಹ್ಲಿ ಮಾಡಿದೆ ಸರಿ. ಈಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸಖತ್ ಹೀಟೆಡ್ ಆಗ್ತಾ ಇದೆ. ಈಗ ಒಂದು ಕಳೆ ಬರ್ತಾ ಇದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಲ್ಲಿ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಪೀಪಲ್ ಹೇಳ್ತಿರ್ತಾರೆ ಇದೆಲ್ಲ ಬೇಕಿತ್ತಾಗ್ರು ಇವ್ರಿಗೆ. ವಿರಾಟ್ ಕೊಹ್ಲಿ ಅವರು ಏಜ್ ಆಗಿರೋ ಪ್ಲೇಯರು, ಸೀನಿಯರ್ ಪ್ಲೇಯರು, ಲೆಜೆಂಡು, ಇದೆಲ್ಲ ಬಿಟ್ಬಿಟ್ಟು ಮ್ಯಾಚ್ನ ಗೆಲ್ಲಿಸ್ಲಿ, ರನ್ನ ಹೊಡಿಲಿ ಅನ್ನೋ ಕಡೆ ಒಂಥರ ಹೇಳ್ತಿರ್ತಾರೆ. ಈ ಥರ ಆಯಿತು. ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೆ ICC ಕಡೆಯಿಂದ 20% ಮ್ಯಾಚ್ ಫೀಸ್ನ ಕಟ್ಟಬೇಕಂತೆ, ಕೊಡಬೇಕಂತೆ, ಆ ಥರ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಇದೆಲ್ಲ ಏನು ಜುಜುಬಿ 20%, ಎಷ್ಟೆಷ್ಟು ಕೋಟಿ ಅರ್ನ್ ಆಗಿಬಿಟ್ಟಿದ್ದಾರೆ, 1000 ಕೋಟಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಏನು 20% ತಗೊಂಡೋಗೋ ಅಂತ ಹೇಳ್ತಾರೆ. ಅದೆಲ್ಲ ಕಾಮನ್, ಇವರೆಲ್ಲ ಎಷ್ಟೆಲ್ಲ ಫೀಸ್ ಪೇ ಮಾಡಿದ್ದಾರೆ. ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೆ ICC ಕಡೆಯಿಂದ ಫೀಸ್ ಎಲ್ಲ ಆಯಿತು, ಅದನ್ನು ಡಿಡಕ್ಟ್ ಮಾಡಿದರೆ. ಇನ್ನೂ ಒಂದು ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವ್ರಿಗೆ ಎಷ್ಟೋ ಪಾಯಿಂಟ್ಸ್ನ ಆ್ಯಡ್ ಮಾಡಿದರೆ, ಇನ್ನೊಂದು 4-5 ಪಾಯಿಂಟ್ಸ್ ಜಾಸ್ತಿ ಆ್ಯಡ್ ಆದರೆ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟು ಪಂದ್ಯ, ನೆಕ್ಸ್ಟ್ನ ಮ್ಯಾಚ್ನ ಆಡೋಕ್ಕಾಗಲ್ಲ, 5ನೇ ಟೆಸ್ಟ್ನ. ಏನಕ್ಕೆ ಹೇಳಿದ್ರೆ ಅದು ರೂಲ್ಸ್ ಇದೆ ICCಯಲ್ಲಿ, ತುಂಬ ಈ ಥರ ಆಗಬಾರ್ದು ಎಲ್ಲ ಅಫೆನ್ಸ್ ಅಂತ ಇದೆಲ್ಲ ಮಾಡ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಏನಾದರೂ ಆ ಥರ ತೊಗೊಂಡ್ರೆ ಮತ್ತೆ ಪಾಯಿಂಟ್ಸ್ಗಳು ಜಾಸ್ತಿ ಆದರೆ, ಇದೇ ಥರ ಬಿಹೇವಿಯರ್ ಮಾಡ್ತಾ ಹೋದರೆ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟು 5ನೇ ಮ್ಯಾಚ್ನ ಆಡೋಕ್ಕೆ ಆಗಲ್ಲ, ಬ್ಯಾನ್ ಆಗ್ತಾರೆ ಈ ಒಂದು ಟೆಸ್ಟಲ್ಲಿ. ಇದು ಸಾಕು ಇಲ್ಲಿಗೆ ಅಂತ ಹೇಳಿ ಸ್ಟಾಪ್ ಮಾಡಿ ವಿರಾಟ್ ಕೊಹ್ಲಿ ಮೂವ್ ಆಗಬೇಕು. ಮತ್ತು ಈ ಒಂದು ಟೆಸ್ಟ್ನ ಗೆಲ್ಲೋಕ್ಕೆ ನಾವು ನೋಡಲೇಬೇಕು, ಈ ಒಂದು ಸೀರೀಸ್ ವಿನ್ ಆಗಲೇಬೇಕು. ಸಕ್ಕತ್ತಾಗಿ ಹೋಗ್ತಾಯಿದೆ, ಸಖತ್ 5-14 ಸಕ್ಕತ್ತಾಗಿ ನಡೀತಾ ಇದೆ. ಅಗ್ರೆಷನು ಬರಲಿ, ಬಟ್ ಅದು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಹೇಳ್ತೀನಿ. ನಿಮ್ಗೇನು ಅನ್ನಿಸ್ತು, ವಿರಾಟ್ ಕೊಹ್ಲಿ ಮಾಡಿದ್ದು ಸರಿನಾ ತಪ್ಪಾ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಪಟನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಗುರು. ಏನು 1 ಸೆಕೆಂಡು ಟನ್ ಅಂತ ಹೊಡೆದ್ರೆ ಮುಗೀತು, ಸಬ್ಸ್ಕ್ರೈಬ್ ಆಗಿಬಿಡ್ತು. ವಿಡಿಯೋ ಎಲ್ಲ ನೋಡ್ತಾ ಇರಿ. ಓಕೆ ಫ್ರೆಂಡ್, ಬಾಯ್, ಸಿ ಯು ಬ್ರೋ.